ಓಂ ನಮಸ್ತೆ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರುಗಳೇ, ನನ್ನ ಪ್ರಿಯ ಬಾಲಸುಬ್ರಹ್ಮಣ್ಯಂ ಅವರೇ, ಭಕ್ತ ಸಹೋದರರೇ ಸಹೋದರಿಯರೇ, ಶ್ರೀ ಆರ್ ಕೆ ಡೂಬೆ ಅವರೇ ಮತ್ತು ಎಲ್ಲ ಮಾನನೀಯ ದೊಡ್ಡವರೇ, ಇವತ್ತು ನನ್ನಲ್ಲಿ ಕರೆದು ನನಗೊಂದು ವಿಶೇಷವಾದ ಗೌರವ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೇನೆ. ಸುಮಾರು 7-8 ವರ್ಷ ಆದಮೇಲೆ ಈ ಪ್ರಾಂಗಣಕ್ಕೆ ಬರ್ತಾಯಿದ್ದೇನೆ. ಮೈಸೂರಿಗೆ ಬರ್ತಾಯಿರ್ತೇನೆ ನಾನು, ವರ್ಷಕ್ಕೆ 1 ಸರಿನೋ ಅಥವಾ 2 ಸರಿನೋ. ಮತ್ತು ಇಲ್ಲೇ ಬಂದಿದ್ದು 7-8 ವರ್ಷದ ಹಿಂದೆ ಅಂತ ಕಾಣುತ್ತೆ ನನಗೆ ನೆನಪಿರೋವರೆಗೂ. ಆವಾಗಲೂ ಈ ಥರನೇ ಭಾಳ ವಿಜೃಂಭಣೆಯಿಂದ ಯಾವುದೋ ಒಂದು ಉತ್ಸವ ಆಯಿತು. ಆವಾಗ ನಮ್ಮನ್ನು ಈ ಟ್ರೈಬಲ್ ಮಕ್ಕಳಿಗೆಲ್ಲ ಹೇಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದೇವೆ, ಅವರ ಭಾಷೆ ಒಳಗೆ ಕೊಡ್ತಾಯಿದ್ದೇವೆ. ಆ ಟ್ರೈಬಲ್ ಮಕ್ಕಳು ಸನ್ಯಾಸಿ ಗೀತ ಹಾಡಿದ್ದನ್ನು ಕೇಳಿ ಭಾಳ ಆನಂದ ಆಯಿತು. ಅಂಥ ಒಂದು ಹಾಡನ್ನ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳು ಅರ್ಥ ಮಾಡಿಕೊಂಡು ಹಾಡಿದ್ದನ್ನು ನೋಡಿ ಭಾಳ ಸಂತೋಷಪಟ್ಟೆ. ಅದಾದಮೇಲೆ ಇವಾಗ ಬಂದಿದ್ದೇನೆ, ನನಗೆ ಬಹಳ ಸಂತೋಷ. ಅದು ಇದು ಎಲ್ಲ ಭಾಷಣಕಾರರೆಲ್ಲ ಹೇಳಿದಿರೋ ಹಾಗೆ ಬಹಳ ವಿಶೇಷವಾದ ಸಂದರ್ಭ ಇದು. 150ನೇ ವರ್ಷ ಸ್ವಾಮಿ ವಿವೇಕಾನಂದರ ಜನ್ಮದಿನದ್ದು. ವಿವೇಕಾನಂದರ ಈ ಜನ್ಮದ 150ನೇ ವರ್ಷ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಕೊಂಡಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾತೇ ಇಲ್ಲ, ಎಲ್ಲ ಕಡೆನೂ. ಧಾರವಾಡ ಏನು ಹಾರ್ವರ್ಡ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಒಂದು ಠರಾವು ತಗೊಂಡಿದ್ದಾರೆ. ಅದರಲ್ಲಿ ಇದ್ದ ಥ್ಯಾಂಕ್ ಸ್ವಾಮೀಜಿ ಫಾರ್ ಈಸ್ ಹ್ಯುಮ್ಯಾನಿಟೇರಿಯನ್ ಎಫರ್ಟ್ಸ್ ಆ್ಯಂಡ್ ಪ್ರೀಚಿಂಗ್ ಆಫ್ ಎ ವೆರಿ ಲಿಬರಲ್ ರಿಲಿಜನ್ ಕಾಮನ್ ಟು ಆಲ್. ಅದನ್ನು ಭಾಳ ಚೆನ್ನಾಗಿ ಪಾರ್ಲಿಮೆಂಟ್ನಲ್ಲೇ ಒಂಥರ ಅದನ್ನು ಡಿಸ್ಕಷನ್ ಮಾಡಿದ್ದಾರೆ. ಅದಲ್ಲದೆ ನಾನು ಈ ಕಳೆದ ಒಂದು 6 ತಿಂಗಳೊಳಗೆ ಅಮೆರಿಕಾದಲ್ಲಿದ್ದೆ, ನಾನು ಡರ್ಬನ್ನಲ್ಲಿದ್ದೆ, ಮೊನ್ನೆ ತಾನೇ ಡುಬಾಯಿಗೆ ಹೋಗಿ ಬಂದೆ. ಅಲ್ಲಿ ಎಲ್ಲ ಕಡೆನೂ 150ನೇ ವರ್ಷ ಅಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಅಮೆರಿಕಾಗೆ ಹೋದಾಗ ಒಂದು ಇಂಡಿಯಾನಾಪೊಲಿಸ್ ಅಂತ ಅಲ್ಲಿ ದಿ ಇಂಟರ್ನ್ಯಾಷನಲ್ ಯೂನಿಟೇರಿಯನ್ ಚರ್ಚ್ ಅಂತ ಒಂದು ಚರ್ಚ್ ಉಂಟು. ಅಲ್ಲಿನ ರಬೈ ಜೂಯಿಷ್ ಪ್ರೀಸ್ಟು, ಆ ಮನುಷ್ಯ ನನ್ನ ಕರೆದು, ನೀವು ಹಾರ್ಮೋನಿ ಆಫ್ ರಿಲಿಜನ್ ವಿಷಯದಲ್ಲಿ 1 ಗಂಟೆ ಮಾತಾಡಬೇಕು ಅಂತ ಕರೆದ. ನನಗೆ ಆಶ್ಚರ್ಯ ಆಯಿತು. ಹಾರ್ಮೋನಿ ಆಫ್ ರಿಲಿಜನ್ಸು ವಿವೇಕಾನಂದರ ಸಬ್ಜೆಕ್ಟ್ ಅದು. ಅದನ್ನೇ ಅವರು ಪಾರ್ಲಿಮೆಂಟ್ ಆಫ್ ರಿಲಿಜನಲ್ಲಿ ಹೇಳಿದ್ದು ಮುಖ್ಯವಾದ ಸಂದೇಶ. ಈ ಸರಿ ಅವನು ಕೇಳಿದ್ದನ್ನು ಕೇಳಿದಾಗ ನನಗೆ ನೆನಪಾಯಿತು. 3 ವರ್ಷದ ಹಿಂದೆ ನಾನು ಹೋಗಿದ್ದಾಗ ಆವಾಗಲೂ ಅದೇ ಸಬ್ಜೆಕ್ಟ್ನೇ ಇದೇ ಚರ್ಚಿನಲ್ಲೇ ಕೇಳಿದ್ದ. ಅದೇ ಸಬ್ಜೆಕ್ಟ್ನೇ ತಿರುಗಿ ದಿ ಹಾರ್ಮೋನಿ ಆಫ್ ರಿಲಿಜನ್ಸ್ ವಿಷಯದಲ್ಲಿ ಕೇಳಬೇಕು ಅಂತ ಅಷ್ಟು ಒಂದು ವ್ಯಗ್ರತೆ ಎಲ್ಲ ಕಡೆನೂ. ಅಂದರೆ ವಿವೇಕಾನಂದರ ಸಂದೇಶಕ್ಕೆ ಅಷ್ಟು ಒಂದು ಮರ್ಯಾದೆ ಇವಾಗ. ಯಾತಕ್ಕೆಂದರೆ ಇವಾಗ WTO ಯಾವುದು ಸೆಪ್ಟೆಂಬರ್ 11 ಆಯ್ತಲ್ಲ, ಅದರ ಹಿಂದ್ಗಡೆ ಇದ್ದಿದ್ದು ಮತಾಂಧತೆ ತಾನೆ. ಮತಾಂಧತೆಯಿಂದಲೇ ಹಾಗೆ ಹೊಡೆದಾಟ ಆಗಿದ್ದು, ಆ ದೊಡ್ಡ ಬಿಲ್ಡಿಂಗಿನ ಕೆಡವಿದ್ದು, ಅಮೆರಿಕಾದ ಇತಿಹಾಸವನ್ನು ಪ್ರಪಂಚದ ಇತಿಹಾಸನೇ ಬದಲಾಯಿಸಿ ಹೋಗ್ಬಿಡ್ತಾವಾಗಿದ್ದ. ಎಲ್ಲದಕ್ಕೂ ಹಿಂದ್ಗಡೆ ಈ ಮತಾಂಧತೆ. ವಿವೇಕಾನಂದ ಅದೇ ಇನ್ನೊಂದು ಸೆಪ್ಟೆಂಬರ್ 11 1893 ಹೇಳಿದರು. ಹೀಗೆ ವಿವೇಕಾನಂದ ಸಂದೇಶ ಅದು ನಿಜವಾಗಿ ಇವಾಗಲೂ ಸಾಂದರ್ಭಿಕತೆ ಇದೆ, ಯಾವಾಗ ನಮಗೆ ಬೇಕಾಗಿದೆ, ರಿಲೆವೆಂಟು. ಆಮೇಲೆ ಇಲ್ಲಿ ಇವಾಗ ತಾನೇ ಕೆಲವು ದಿವಸದ ಹಿಂದೆ ದುಬೈನಲ್ಲಿ ಅಬುಡಾಬಿನಲ್ಲಿದ್ದೆ. ಅಬುಡಾಬಿನಲ್ಲಿ ಒಂದು ಅಸೋಸಿಯೇಷನ್ ಉಂಟು, ಇಂಡಿಯನ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್, ISSA ಅಂತ. ಅದು ಎಲ್ಲ ಈ ಇಂಡಿಯಾದಿಂದ ಹೋಗಿರ್ತಕ್ಕಂಥ ಎಲ್ಲರೂ ಸೇರಿ ಆ ದೇಶದಲ್ಲಿ, ಅದು ಮುಸಲ್ಮಾನರ ದೇಶ ಅಂತ ನಮಗೆ ಗೊತ್ತು. ಅಂದ್ರೇನು ಆ ಅಬುಡಾಬಿ ರಾಜ ಸ್ವಲ್ಪ ಜಾಗ ಕೊಟ್ಟಿದ್ದಾನೆ, ಎಲ್ಲರೂ ಹಿಂದೂಗಳೆಲ್ಲ ಸೇರಿಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ಹಾಲ್ ಹೊರಗಡೆ ವೇದ ಪೂಜೆಲ್ಲ ಏನು ಮಾಡಬಾರ್ದು. ಆ ಹಾಲಲ್ಲಿ ಒಂದು 200 ಜನ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಅದಕ್ಕೆ ಪ್ರೆಸಿಡೆಂಟ್ ಯಾರು, ಥಾಮಸ್ ಜಾನ್ ಅಂತ. ಅವರು ನಮ್ಮ ಕೇರಳ ಕ್ರಿಶ್ಚಿಯನ್ರು, ಅವರು ಪ್ರೆಸಿಡೆಂಟು.
ಆಮೇಲೆ ನಾನು ಅದರಲ್ಲಿ ಮುಖ್ಯ ಭಾಷಣಕಾರ. ಅವ್ರಿಗೆ ವಿವೇಕಾನಂದರ ಈ ಹಾರ್ಮೋನಿ ಆಫ್ ರಿಲಿಜನ್ ವಿಷಯ ಮಾತಾಡಿದೆ. ಆ್ಯಂಡ್ ವಿವೇಕಾನಂದರು ಹೇಳಿದ್ದು ಸಾಂದರ್ಭಿಕತೆ. ಧರ್ಮ ಅನ್ನೋದು ನಮ್ಮ ಯಾವಾಗ ಈ ವೈಜ್ಞಾನಿಕತೆ ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತು, ಸೈಂಟಿಸಿಸಮ್, ವಿವೇಕಾನಂದರು ಹೇಳ್ತಕ್ಕಂಥ ವೇದಾಂತಕ್ಕೂ ಯಾವ ವಿಧವಾದ ವಿರೋಧವೂ ಇಲ್ಲ. ನೀವು ಸೈಂಟಿಸ್ಟ್ ಆಗಿರ್ಬೋದು, ರ್ಯಾಷನಲಿಸ್ಟ್ ಆಗಿರ್ಬೋದು, ಕೂಡಲೇ ನೀವು ಒಳ್ಳೆ ವೇದಾಂತಿ ಆಗಿರ್ಬೋದು ಅಂತ ಹೇಳಿ ಅವ್ರಿಗೆ ಹೇಳಿದ ಮೇಲೆ 1 ಗಂಟೆ ಮಾತಾಡಿದೆ. ಎಲ್ಲರಿಗೂ ಭಾಳ ಸಂತೋಷ. ಸ್ವಾಮಿ ಅವರು ನಮಗೆ ಮತ್ತೆ ಬರಬೇಕು, ನೀವು ಮತ್ತೆ ಬರಬೇಕು. ಒಂದು ಸರಿ ಬರೋದಕ್ಕೇ ನನಗೆ 83 ವರ್ಷ ಆಯಿತು. ಇನ್ನೊಂದು ಸರಿ ಬರಬೇಕಂದ್ರೆ 166 ವಯಸ್ಸಿನಲ್ಲಿ ಬರಬೇಕು ಅಂತ ತಮಾಷೆ ಮಾಡಿ ಬಂದೆ. ಬಟ್ ಎಲ್ಲ ಕಡೆಯೂ ವಿವೇಕಾನಂದರ ಒಂದು ಸಂದೇಶಕ್ಕೆ ಅವರ ವೈಜ್ಞಾನಿಕತೆ, ವೇದಾಂತ ಮತ್ತು ವೈಜ್ಞಾನಿಕತೆ ಈ ವಿಷಯದಲ್ಲಿ, ಅಥವಾ ಆಧುನಿಕ ಮಾನವ ಹಿಂದೂ ಧರ್ಮ, ಮಾಡರ್ನ್ ಹಿಂದೂ ರಿಲಿಜನ್, ಯಾವ ವಿಷಯ ವಿವೇಕಾನಂದರು ಹೇಳಿದ್ರೇನು ಜನಗಳಿಗೆ ಇದು ಬೇಕು, ನಮ್ಗೆ ಇದು ಬೇಕು, ಇದು ಬೇಕು. ಯುವ ಜನರಿಗೆ ವಿಶೇಷವಾಗಿ, ಯುವ ಜನರಿಗೆ ಎಷ್ಟು ಹೇಳಿದ್ರು ಒಂದು ಅಲ್ಲಿ ಇವಾಗ ಹೊರಗಡೆ ಮಾತನ್ನು ಬಿಟ್ಬಿಟ್ಟು ನಮ್ಮ ದೇಶದ ಮಾತಿಗೆ ಬರ್ತೇನೆ. ನಮ್ಮ ದೇಶದಲ್ಲಿ ಎಂತೆಂಥ ಘಟನೆಗಳು ನಡೀತಾ ಇದ್ದಾವೆ, ಅದನ್ನು ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯವಲ್ಲ. 2-3 ಮಾತ್ರ ನಿಮಗೆ ಉದಾಹರಣೆ ಕೊಡ್ತೇನೆ. ಮೊದಲು ನಮ್ಮ ಚೆನ್ನೈನಿಂದ ಆರಂಭಿಸೋಣ. ಚೆನ್ನೈನಲ್ಲಿ ನೀವೆಲ್ಲ ನೋಡಿರಬೇಕು, ಇಲ್ಲಿ ಟಿ ವಿ ಒಳಗೆ 28ನೇ ತಾರೀಕು ಹೋದ ತಿಂಗಳು ಜಯಲಲಿತಾ ಬಂದು ನಮಗೊಂದು ವಿವೇಕಾನಂದರ ಇಲ್ಲಂ ಅಥವಾ ವಿವೇಕಾನಂದರ ಮನೆ ಎಲ್ಲಿ ವಿವೇಕಾನಂದರು ತಂಗಿದ್ದರು, ಅದು ಒಂದು ಗುತ್ತಿಗೆಗೆ ನಮಗೆ ಒಂದು ಹೆಚ್ಚು ವರ್ಷಗಳು, ಒಂದು 30 ವರ್ಷ ಗುತ್ತಿಗೆ ಕೊಡಿ ಅಂತ ನಾವು ಗೌರ್ಮೆಂಟ್ ಹತ್ರ ಬರಿತಾನೇ ಇದ್ವು. ಕೊಡ್ತಾನೇ ಇರಲಿಲ್ಲ. 10 ವರ್ಷ ಅದಕ್ಕೆ ಗುತ್ತಿಗೆ ಕೊಡ್ತಾಯಿದ್ರು. 10 ವರ್ಷ ಗುತ್ತಿಗೆ ಕೊಟ್ಟರೆ ಅದನ್ನು ಹೇಗೆ ನಾವು ಡೆವಲಪ್ ಮಾಡೋದು? ಅಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು, ಲೆಕ್ಚರ್ ಮಾಡಬೇಕು, ಯೋಗ ಕ್ಲಾಸಸ್ ಮಾಡಬೇಕು, ಬೇರೆ ಬೇರೆ ಬಡಬಗರಿಗೆಲ್ಲನೂ ಎಜುಕೇಷನ್ ಕೊಡ್ತಕ್ಕಂಥ ಹಲವು ವಿಧವಾದ ವಸತಿಗಳು, ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಅದು ಯಾರು ನಮಗೆ ದುಡ್ಡು ಕೊಡೋದಲ್ಲಿ ನೀವು ಸ್ವಲ್ಪ 30 ವರ್ಷ ಕೊಡಿ ಅಂತ ಬೇಡ್ಕೊಂಡು 20 ವರ್ಷ ಆಗ್ತಾ ಬಂತು. ಏನು ಮಾಡ್ತಾರಿಲ್ಲ. ಇವಾಗಿರ್ತಕ್ಕಂಥ ಚೀಫ್ ಮಿನಿಸ್ಟ್ರಿಗೆ ಒಂದು ಅಪ್ಲೈ ಮಾಡಿದ್ವು. ಇದು 150ನೇ ವರ್ಷ ವಿವೇಕಾನಂದರ ಪ್ರಭಾವ ಎಲ್ಲ ಕಡೆ ನಡೀತಾ ಇದೆ. ಆಯಮ್ಮನೇ ಮುಂಚೆ ಅಂಥದ್ದು ಅಷ್ಟು ದೊಡ್ಡದಾಗಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ಅಂತ ಹೇಳೋಕ್ಕೆ ನಮಗೇನು ಸಾಕ್ಷ್ಯ ಏನಿಲ್ಲ. ಅಂದರೆ ದಿಢೀರಂತ ಆಯಮ್ಮ ಹೇಳಿದ್ಲು, 99 ವರ್ಷ ನಿಮಗೆ ಕೊಟ್ಟುಬಿಡ್ತೇವೆ ಗುತ್ತಿಗೆ ಅಂತೇಳಿ. 90 ವರ್ಷ ಈ ದೇಶದಲ್ಲಿ ಯಾವ ಪ್ರಾಂತದಲ್ಲೂ ಕೊಟ್ಟಿಲ್ಲ. ಅದು 90 ವರ್ಷ ನಮಗೆ ಇವ್ರು ಗುತ್ತಿಗೆ ಕೊಟ್ಟಿದ್ರು ಅಂತ ಕೇಳಿಬಿಟ್ಟು ನಮಗೆ ಎಲ್ಲ ಸೆಂಟ್ರ್ನಿಂದಲೂ ಬರೀತಾರೆ, ನೀನು ಏನು ಮಾಡಿದೆ ಅವಳ ಮೇಲೆ ಮೋಡಿ, ಈಗ 99 ವರ್ಷ ಕೊಟ್ಬಿಟ್ರಲ್ಲ. ನಾನು ಮೋಡಿ ಮಾಡಿದ್ದೆಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ. 150ನೇ ವರ್ಷ ಅದು ಮೋಡಿ. ವಿವೇಕಾನಂದರ 150 ವರ್ಷದ ಮೋಡಿ ಈಗ ನಡೀತಾ ಇದೆ. ನಿಮ್ಮ ಮೈಸೂರಿನಲ್ಲೇ ನಮ್ಮ ಮುಕ್ತಿದಾನಂದರು ಹೇಳ್ತಾರೆ, ಬೇಕಾದಷ್ಟು ಘಟನೆಗಳಿಂದ ಕಳೆದಿದೆ. ಹೊಸದಾಗಿ ಒಂದು ಜಾಗ ಸ್ವಾಮಿ ವಿವೇಕ ಸ್ಮಾರಕ ಎಷ್ಟು ಕಷ್ಟಪಟ್ಕೊಂಡು ಏನೇನೋ ಒದ್ದಾಡಿ ಹೇಗೇಗೂ ಸುತ್ತಾಯಿತು ಕಾಗದಗಳು, ಅದು ಫೈಲ್ಗಳು. ಇದ್ದಕ್ಕಿದ್ದಾಗೇ 150 ವರ್ಷ ಬಂದ ತಕ್ಷಣವೇ ಅದು ಫೈಸಲಾಗ್ಬಿಡ್ತು. ಇದಕ್ಕಿಂತ ಒಂದು ಆಶ್ಚರ್ಯದ ವಿಷಯ, ವೆಸ್ಟ್ ಬೆಂಗಾಲಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ವಿವೇಕಾನಂದರು ಹುಟ್ಟಿದ ಜಾಗದಲ್ಲಿ ಅವರಿದ್ದ ಮನೆ, ಅವ್ರ ದೊಡ್ಡ ಒಂದು ಪರಿವಾರ ಇತ್ತು. ಎಲ್ಲ ಪರಿವಾರ ಆ ಮನೆಯನ್ನು ದೊಡ್ಡದು ಬಂಗಲೆ, ಆ ಕಾಲದಲ್ಲಿ ದೊಡ್ಡ ಬಂಗಲೆಯಲ್ಲಿ ಇದ್ದದ್ದು ವಿಶ್ವನಾಥ್ ದತ್ತ. ಆ ಮನೆಯನ್ನು ಒಬ್ಬೊಬ್ಬರಾಗ ಭಾಗ ಮಾಡಿ 46 ಭಾಗ ಮಾಡ್ಕೊಂಬಿಟ್ರು. 46 ಪರಿವಾರಗಳು ಉಳ್ಕೊಂಡಿತ್ತಲ್ಲಿ. ನಮಗೆ ಆ ಮನೆಯನ್ನು ತೆಗೆದು ವಿವೇಕಾನಂದರು ಹುಟ್ಟಿದ ಮನೆ, ಇದನ್ನು ಪುನರುಜ್ಜೀವನ ಮಾಡಬೇಕು, ಪುನರುದ್ಧಾರ ಮಾಡಬೇಕು ಅಂತ ನೋಡಿದ್ರೆ 46 ಜನ ಹೇಳ್ತಾರೆ, ನಮ್ಮ 46 ಜನಕ್ಕೂ ನೀವು ಬೇರೆ ಮನೆ ಕಟ್ಕೊಡ್ಬೇಕು. ಮನೆ ಕಟ್ಕೊಟ್ಬಿಟ್ಟು ಕೈನಲ್ಲಿ ಇಷ್ಟು ಲಕ್ಷ ರೂಪಾಯಿ ಕೊಡಬೇಕು. ಆಮೇಲೆ ನಮ್ಗೆ ಎಲ್ಲಿ ಹಿಡಿಸೋದು ಅಲ್ಲೇ ನಮಗೆ ಮನೆ ಕಟ್ಕೊಡ್ಬೇಕು. ಇದನ್ನೆಲ್ಲ ಇಟ್ಟುಕೊಂಡು ನಮಗೆ ಸುಮಾರು 20 ವರ್ಷ ಕಷ್ಟಪಟ್ಟು ಯಾರು ಎಲ್ಲಿ ಕೇಳಿದ್ರು ಹಾಗೆಯೇ ಅಲ್ಲಿ ಹೋಗಿ ಮನೆ ಕಟ್ಟಿ 46 ಜನಗಳಿಂದ ಸಾಗ ಹಾಕಿ ಆಮೇಲೆ ಆ ಜಾಗಕ್ಕೆ ತಗೊಂಡು ಹೇಗೆ ಅವರ ಸಮಯದಲ್ಲಿತ್ತು ಅದೇ ಥರ ಮನೆ ಪುನರ್ನಿರ್ಮಾಣ ಮಾಡಿದ್ದೇವೆ. ಮಾಡಿದ ಮೇಲೆ ಅದೆಲ್ಲ ನಿಮಗೆಲ್ಲ ಗೊತ್ತು. ಅಬ್ದುಲ್ ಕಲಾಮೇ ಬಂದಿದ್ದರು, ಅದನ್ನೆಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಉದ್ಘಾಟನೆ ಮಾಡಿದ್ರು. ಅಲ್ಲಿವರೆಗೆ ನಮಗೆಲ್ಲ ಗೊತ್ತಿತ್ತು. ಅದು ವಿವೇಕಾನಂದರ ರೋಡ್ ಹೋಗ್ತದೆ, ಆ ರೋಡ್ ಸ್ವಲ್ಪ ಹಿಂದೆಗೆ ಈ ಮನೆ ಇದೆ. ಅದಕ್ಕೊಂದು ರಸ್ತೆ ಹೋಗೋದು ಒಂದು ಚಿಕ್ಕ ಒಂದು ಜಾಗ ಖಾಲಿ ಇತ್ತು. ನಾವು ತಿಳ್ಕೊಂಡಿದ್ದೀವಿ ಈ ಜಾಗ ಹೇಗಾದರೆ ಇದನ್ನ ತಗೋಬೇಕು, ಕೊಂಡ್ಕೊಂಬಿಟ್ರೆ ನಾವು ನೆಟ್ಟಿಗೆ ವಿವೇಕಾನಂದ ರೋಡ್ನಿಂದ ವಿವೇಕಾನಂದ ಜನ್ಮ ಸ್ಥಾನಕ್ಕೆ ಹೋಗ್ಬೋದು ಅಂತ.
ಇದ್ರ ಮಧ್ಯೆ ಯಾರೋ ಒಬ್ಬರು ದೊಡ್ಡ ದುಡ್ಡಿರೋರು ಕೊಂಡ್ಕೊಂಬಿಟ್ಟು ರಾತ್ರಿ ಅಲ್ಲಿ 3 ಮಳಿಗೆ ಮನೆ ಹತ್ತಿಸ್ಬಿಟ್ರು. ಆಮೇಲೆ ನಮಗೆ ಆಶ್ಚರ್ಯ ಆಗಿಬಿಡ್ತು, ಅಯ್ಯೋ ಇದು ಹೋಯ್ತು ಅಂದರೆ ನಾವು ವಿವೇಕಾನಂದ ರಸ್ತೆಯಿಂದ ನಮಗೆ ವಿವೇಕಾನಂದ ಮನೆಗೆ ಹೋಗಿ ರಾಸ್ತಾ ಇರೋಲ್ಲ, ಮುಗಿದೋಯ್ತು. ಆವಾಗ ನಾವು ಚೀಫ್ ಮಿನಿಸ್ಟರ್ ಹೋದವು. ಈಗ ನೋಡಿ, ವಿವೇಕಾನಂದ ರಸ್ತೆ ಮೊದಲಿಂದನೇ ವಿವೇಕಾನಂದ ಮನೆ ಇದೆ, ನಮಗೆ ಹೋಗೋಕ್ಕೆ ಒಂದೇ ಜಾಗ ಇತ್ತು, ನಾವು ತಿಳ್ಕೊಂಡಿದ್ದನ್ನು ತಗೋಬೇಕು ಅಂತಿದ್ದು ಹೀಗಾಗೋಗ್ಬಿಟ್ಟಿದ್ದೆ. ಆವಾಗ ಅವರು ಮೇಯರ್ ಇಮಿಡಿಯೇಟ್ಲಿ ಕರೆದ್ರು. ಆವಾಗಲೇ ಕರೆದು ಅಲ್ಲಿ ಏನೋ ಮನೆ ಕಟ್ತಾ ಇದ್ದಾರೆ ಅಂತ ನಿಲ್ಸೋದನ್ನ, ಅದನ್ನೇ ಇವಾಗಲೇ ಅಕ್ವೈರ್ ಮಾಡಿ ಇವರಿಗೆ ರಾಮಕೃಷ್ಣ ಮಾಡೋಕ್ಕೆ ನಾನು ಕೊಡ್ತೇನೆ, 24 ಗಂಟೆಗಳು ಮಾಡಬೇಕು. ಎಲ್ಲಾದರೂ ಯಾವುದಾದ್ರು ಚೀಫ್ ಮಿನಿಸ್ಟರ್ ಹೇಳಿದ್ದೀನಿ ಕೇಳಿದ್ದೀರಾ? ಅವನು ಪಾಪ ಒದ್ದಾಡದಂಥ ಮೇಯರು, ಅಯ್ಯೋ ಈಗ ಇದು ನಿಯಮ ಇಲ್ಲ, ಈಗ ಅಲ್ಲಿ ಮಾಡೋಕ್ಕಾಗಲ್ಲ, ಕಟ್ಟಿಬಿಟ್ಟಿದ್ದಾರೆ, 3 ಮಳಿಗೆ ಮನೆ ಬಂದುಬಿಟ್ಟಿದೆ, ಏನಾದರೂ ಆಗಲ್ಲ, ಅದನ್ನೇನು ಅಕ್ವೈರ್ ಮಾಡು, ನಾನು ಅವ್ರಿಗೆ ಕೊಡಬೇಕು ಅಂತ 24 ಗಂಟೆ ಅಕ್ವೈರ್ ಮಾಡಿಕೊಂಡು ಇಲ್ಲಿ 99 ವರ್ಷ ಕೊಟ್ಟಿದ್ದೀನಿ. ಆಯಮ್ಮ ಕೇಳಿದಾಳಿಂದ ಕಾಣುತ್ತೆ. 999 ವರ್ಷ ಗುತ್ತಿಗೆ ಮಾಡಿ ಕೊಟ್ಟು ಪತ್ರ ಬರೆದು ಬೆಳಗ್ಗೆಯಿಂದ ಸಾಯಂಕಾಲ ಮಾಡಿ ಅದನ್ನ ನಮ್ಮ ಜನರಲ್ ಸೆಕ್ರೆಟರಿ ಅರ್ಪಿಸಿಬಿಟ್ಟಿದ್ದಾಳೆ. ಇದೇನು ಮನುಷ್ಯ ಮಾಡೋ ಕೆಲಸ ಅಲ್ಲ, ಬೇರೆ ಯಾರು ಬುದ್ಧಿವಂತಿಕೆ ನಡೆಯೋ ಕೆಲಸ ಅಲ್ಲ. ಇದು ವಿವೇಕಾನಂದ ಸ್ವತಃ ಮಾಡಿಸ್ಕೊಳ್ತಾ ಇರೋದು ಶಕ್ತಿ. ಈ ಮದರಾಸ್ ವಿಷಯ ಹೇಳ್ತಾ ಇದ್ದಾಗ ಒಂದು ಮಾತು ಮರ್ತು ಬಿಟ್ಟೆ. ಆ ಅಮ್ಮ ಬಂದು ಸ್ಟೇಜ್ ಮೇಲೆ ಬರಬೇಕಾಗಿತ್ತು. ಬಂದ ತಕ್ಷಣ ಸ್ಟೇಜ್ ಮೇಲೆ ಗುರು ಮಹಾರಾಜು, ಹೋಲಿ ಮದರು, ಸ್ವಾಮೀಜಿ ಫೋಟೋ ದೊಡ್ಡ ಇಟ್ಟಿದ್ವು. ಆ ಕಡೆ ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ. ನಾನು ಅದಕ್ಕೆ ಗುರು ಮಹಾರಾಜಿಗೂ, ಹೋಲಿ ಮದರಿಗೂ, ಸ್ವಾಮೀಜಿಗೂ ಮಂಗಳಾರತಿ ಮಾಡಿಬಿಟ್ಟು, ಕರ್ಪೂರಾರತಿ ಮಾಡಿಬಿಟ್ಟು ಆ ಯಮ್ಮನ ಕೊಡಬೇಕು ಆ ಚೀಫ್ ಮಿನಿಸ್ಟ್ರಿಗೆ. ಆಮೇಲೆ ಆ ಯಮ್ಮ ತಗೊಂಡು ಅದನ್ನ ಮುಟ್ಬಿಟ್ಟು ಆಮೇಲೆ ಪುಷ್ಪಾರ್ಘ್ಯ ಕೊಡಬೇಕು. ಆಮೇಲೆ ಉಳಿದದ್ದೆಲ್ಲ ಆಗಬೇಕು ಅಂತ ವ್ಯವಸ್ಥೆ. ಹೇಗೆ ನಮ್ಮ ಸ್ವಾಮಿಗಳು ಕರ್ಪೂರಾರತಿ ಹಚ್ಚಿ ನನ್ನ ಕೈಯಲ್ಲಿ ಕೊಡೋಕ್ಕೆ ಮುಂಜೆ ಕೈ ಮಾಡಿದ್ದಾರೆ. ಆ ಯಮ್ಮ ಮುಂದೆ ತಾನೇ ತೊಗೊಂಬಿಟ್ಲು. ತಂದುಬಿಟ್ಟು ಗಂಟೆನ ನನ್ನ ಕೈಯಲ್ಲಿ ತೊಗೊಂಬಿಟ್ಟು ಗಂಟೆ ಹೊಡೆದು ಒಳ್ಳೆ ಪೂಜಾರಿ ಥರ ಗುರು ಮಹಾರಾಜ್ಗೆ, ಹೋಲಿ ಮದರಿಗೆ, ಸ್ವಾಮೀಜಿಗೆ 5 ನಿಮಿಷ 2200 ಜನಗಳ ಮುಂದೆ, ಅವರ ಪಾರ್ಟಿ 40 ಮಿನಿಸ್ಟ್ರಿಗಳ ಮುಂದೆ, 100 ಜನ ಸಭಿಕೆ MP ಗಳ ಮುಂದೆ, MLA ಗಳ ಮುಂದೆ ಎಲ್ಲರೂ ಆಶ್ಚರ್ಯದಿಂದ ದಂಗು ಬಿಡಿಬಿಟ್ರು. ಗುರು ಮಹಾರಾಜಿಗೆ ಆರತಿ ಮಾತಾಡಿದೆ ಅಮ್ಮ. ಇದೇನು ಯಾರಾದ್ರೂ ಮನುಷ್ಯರಿಗೆ ಮಾಡೋಕ್ಕೆ ಸಾಧ್ಯನೇ? ಇದು ಸ್ವಾಮಿ ವಿವೇಕಾನಂದ ಒಂದು ವಿಶೇಷ ಶಕ್ತಿ. ಆಮೇಲೆ ಬಂದರು ಅಮ್ಮ, ಬಂದುಬಿಟ್ಟು ಆಮೇಲೆ ಅವ್ರು ಏನೇನು ಒಪ್ಪದೆ ಮಾತಾಡಿದ್ರು ಎಲ್ಲನೂ ನಿಮಗೆ ಟಿ ವಿನಲ್ಲಿ ಕೇಳಿದ್ದೀರ. ಅದಾದಮೇಲೆ 12:30 ಹೊರಟೋಗ್ಬಿಟ್ಲು ಅಮ್ಮ. ಹೋದ ತಕ್ಷಣ ಸಾಯಂಕಾಲ 5:30 ಗಂಟೆಗೆ ನಮಗೆ ಒಂದು ಟೆಲಿಫೋನ್ ಬಂತು. ಸ್ವಾಮಿ, ನಿಮ್ಮ 2 ಭಾಷಣದಲ್ಲಿ ಕೊನೆ ಒಳಗೆ ನಾನು ವಿವೇಕಾನಂದರ ಈ ಉತ್ಸವದ ಸಮಯದಲ್ಲಿ ಇವ್ರದ್ದು ಒಂದು ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ಅಂತ ಒಂದು ಕಟ್ಟಡ ಕಟ್ಟನೆ ಅಂತ ಹೇಳಿದರು. ಆ ಕಟ್ಟಡಕ್ಕೋಸ್ಕರ ನಮ್ಮ ತಮಿಳುನಾಡು ಗೌರ್ಮೆಂಟಿಂದ 2 ಕೋಟಿ ರೂಪಾಯಿ ದಾನ ಕೊಡ್ತೇನೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಅಮ್ಮ ಹೋದ ಮೇಲೆ ಸಾಯಂಕಾಲ ನಮಗೆ ಟೆಲಿಫೋನ್ ಬರ್ತದೆ, ಸ್ವಾಮಿ ನಿಮ್ಮ ಚೆಕ್ ರೆಡಿ ಆಗೋಗ್ಬಿಟ್ಟಿದೆ, ಬಂದು ತಗೊಂಡೋಗಿ ಅಂತಾರೆ. ನೀವೆಲ್ಲ ಗೌರ್ಮೆಂಟಲ್ಲಿ ಇರೋರು ಎಷ್ಟೋ ಜನ ಇದ್ದೀರಾ, ಯಾವತ್ತಾದರೂ ನೀವು ಇಷ್ಟು ಶೀಘ್ರವಾಗಿ ಗೌರ್ಮೆಂಟ್ ಆರ್ಡರ್ ಕೂಡ ಎಲ್ಲನೂ ಫಾಲೋ ಮಾಡಿ ಸಾಯಂಕಾಲ ನೀವು ತಗೊಂಡೋಗಿ ಅಂದರು. ನಾವಿಲ್ಲಿ ಭಾಳ ಕೆಲಸದಲ್ಲಿ ವ್ಯಸ್ತವಾಗಿ ಬರೋಕ್ಕಾಗಲ್ಲ ಅಂದು. ಹಾಗಂದ್ರೆ ನೀವು ಬರ್ತಾರೆ, ನಾವೇ ಬಂದು ಕೊಡಬೇಕು ಅಂತ ಆರ್ಡರು. ಅವರೇ ಬಂದು ನಮ್ಮ ಕೈಲಿ ಕೊಟ್ಬಿಟ್ಟು ಹೋದ್ರೆ 2 ಕೋಟಿ ರೂಪಾಯಿ ಚೆಕ್ಕು. ಇದೆಲ್ಲ ಯೋಚನೆ ಮಾಡಿದರೆ ನಾವು ಯಾರೆಲ್ಲ, ನೀವಲ್ಲ, ಅದೊಂದು ಶಕ್ತಿ ಕೆಲಸ ಮಾಡ್ತಾಯಿದೆ. ಈ 150ನೇ ವರ್ಷದ ಶಕ್ತಿ ಸ್ವಾಮಿ ಶ್ರೀರಾಮಕೃಷ್ಣ ಹೇಳೋರು, ವಿವೇಕಾನಂದನ ಯಾರು ಹೊಗಳ್ತಾರೆ ಅವರೆಲ್ಲ ಒಳ್ಳೆಯವರು. ನೀವು ಓದಿರಬೇಕು, ಅವರು 1ನೇ ದಿವಸ ಜನವರಿ 1 ಕಲ್ಪತರು ದಿವಸ ಅಂತ ನಾವು ಆಚರಿಸ್ತೇವಲ್ಲ, ಆ ದಿವಸ ಗುರು ಮಹಾರಾಜ್ ಇಳಿದು ಬರ್ತಾಯಿದ್ರೆ ಮೇಲಿಂದ ಕಾಶಿಪುರದಲ್ಲಿ. ಕೆಳಗಡೆ ಇಳಿದು ಬರೋವಾಗ ಕೆಲವು ಜನಗಳೆಲ್ಲ ಮಾತಾಡ್ತಾರೆ, ಭಕ್ತರೆಲ್ಲ. ಗುರು ಮಹಾರಾಜ್ ನಿಂತ್ಕೊಂಡು ಕೇಳ್ತಾರೆ, ಇವರೆಲ್ಲ ಭಾಳ ಒಳ್ಳೆಯವರು ಅಂದರು. ಯಾತಕ್ಕೆ ಅಂದರೆ ಎಲ್ಲರೂ ನರೇಂದ್ರನ ಹೊಗಳ್ತಾ ಇದ್ದಾರೆ, ಇವರೆಲ್ಲ ಭಾಳ ಒಳ್ಳೆಯವರು. ನರೇಂದ್ರನ ಯಾರಾದರೂ ಹೊಗಳ್ತು ಅಂದರೆ, ನರೇಂದ್ರನ ಕೆಲಸಕ್ಕೆ ಯಾರಾದರೂ ಉಪಕಾರ ಮಾಡಿದ್ರೆ ಶ್ರೀರಾಮಕೃಷ್ಣರು ಅವ್ರಿಗೆ ಬೇಸರ ಏನು ಬೇಕಾದರೂ ಮಾಡೋಕ್ಕೆ ತಯಾರು. ಆ ಮಹಾಶಕ್ತಿ ವಿವೇಕಾನಂದರ 150 ವರ್ಷಕ್ಕೆ ನಾವು ಸಾಧಾರಣ ಮನುಷ್ಯಗಳು ಇಷ್ಟು ಸಂತೋಷ ಪಟ್ಕೊಳ್ತಾ ಇದ್ದೀವಲ್ಲ.
ಗುರು ಮಹಾರಾಜ್ ಎಷ್ಟು ಸಂತೋಷ ಇರಬೇಕು. ಯಾರಾದರೂ ಒಂದು ಚುಲ್ಟೆ ಒಂದು ಚಿಕ್ಕ ಏನಾದರೂ ಮಾಡ್ತಂದಿರುವಾಗ ಅವರನ್ನು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ ಗುರು ಮಹಾರಾಜು. ಈ ಬಾಲಸುಬ್ರಹ್ಮಣ್ಯಗೆ ಗೊತ್ತಾಗ್ಬಿಟ್ಟಿದೆ ಈ ರಹಸ್ಯ. ಅದಕ್ಕೋಸ್ಕರ ಈ ವರ್ಷದಲ್ಲೇ ಏನೇನೋ ಯೋಜನೆಗಳು ಆಗ್ತಾ ಇದ್ದಾರೆ. ನೀವು ಎಷ್ಟು ಯೋಜನೆ ಹಾಕಿದ್ರೂ ಗುರು ಮಹಾರಾಜರು ಹಿಂದ್ಗಡೆ ಇದ್ದಾರೆ. ನೀವು ಅಯ್ಯೋ ನಿನ್ನೆ ದೊಡ್ಡದಾಗಿ ಹಾಕಿರ್ಬೇಕಾಗಿತ್ತು ಅಂತ ಅಂದ್ಕೊಳ್ತೀರ. ಆಮೇಲೆ ಇದು ಬಹಳ ಉತ್ತಮವಾದ ಒಂದು ಸಂದರ್ಭ. ಗುರು ಮಹಾರಾಜ ಶಕ್ತಿ, ಸ್ವಾಮಿ ವಿವೇಕಾನಂದರ ಶಕ್ತಿ, ಅವ್ರ ಹಿಂದ್ಗಡೆ ಸೂಕ್ತವಾದ ಶಾರದಾ ದೇವಿ ಶಕ್ತಿ ಇದೆ ನಮ್ಮ ಹಿಂದ್ಗಡೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಅವರ ಕೆಲಸ ಇಲ್ಲಿವರೆಗೆ ಮಾಡ್ತೇವೋ, ವಿವೇಕಾನಂದರ ಕೆಲಸವನ್ನು ಇಲ್ಲಿವರೆಗೆ ಮಾಡ್ತೇವೋ, ಅಲ್ಲಿವರೆಗೆ ಸುಬ್ರಹ್ಮಣ್ಯವ್ರು ಹೇಳಿರೋ ಹಾಗೆ, ಡೂಬೆಯವರು ಹೇಳಿರೋ ಹಾಗೆ ದುಡ್ಡು ಕಡಿಮೆ ಆಗೋಲ್ಲ, ಜನಗಳು ಕಡಿಮೆ ಆಗೋಲ್ಲ. ಜನಗಳು ಬರ್ತಾರೆ, ಧನವು ಬರ್ತದೆ, ಎಲ್ಲ ಬರ್ತದೆ. ಯಾತನೆ ಇದು ಅವರ ಕೆಲಸ. ವಿವೇಕಾನಂದರು ಒಂದು ಪತ್ರದಲ್ಲಿ ಬರೀತಾರೆ, ಇಟ್ ಈಸ್ ಹಿಸ್ ವರ್ಕ್ ಐ ಆಮ್ ಡೂಯಿಂಗ್. ಐ ಮಸ್ಟ್ ಗೆಟ್ ದ ಬೆಸ್ಟ್ ಆಫ್ ಮೆನ್ ಆ್ಯಂಡ್ ಬೆಸ್ಟ್ ಆಫ್ ಮನಿ ಫ್ರಮ್ ಹಿಮ್ ಬಿಕಾಸ್ ಇಟ್ ಈಸ್ ಹಿಸ್ ವರ್ಕ್ ಐ ಆಮ್ ಡೂಯಿಂಗ್. ಅವರ ಕೆಲಸ ನಾವು ಮಾಡ್ತಾಯಿದ್ದೇವೆ, ಅವರ ಕೆಲಸ ನಾವು ಮಾಡ್ತಾಯಿದ್ದೇವೆ ಅನ್ನೋ ಭಾವನೆ ನಮ್ಮಲ್ಲಿ ಇರಲಿ. ನಾವೆಲ್ಲ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ನಾ ಈ ಸಂಸ್ಥೆಗೆ ಬಂದಾಗೆಲ್ಲ ನೋಡೋದು, ಸುಬ್ರಹ್ಮಣ್ಯವ್ರು ಹೇಳಿದ ಹಾಗೆ ಬೇಕಾದಷ್ಟು ಯಂಗ್ ಪೀಪಲ್ಲು. ಇವಾಗ ಸ್ವಲ್ಪ ಮಿಡಲ್ ಏಜ್ ಆಗಿದ್ದಾರೆ ಎಲ್ಲರೂ. ಆವಾಗ ನೋಡಿದ್ರೆ ಇನ್ನೂ ಯಂಗ್ ಆಗಿದ್ದರು. 8 ವರ್ಷದ ಹಿಂದೆ ಅಷ್ಟು ಜನ ಯಂಗ್ ಪೀಪಲ್ಲು, ಎಲ್ಲ ಓದ್ದವರು, ಮಾಡಿದವರು, ಒಳ್ಳೆ ಪಟ್ಟಣದಲ್ಲಿ ಹುಟ್ಟಿ ಬೆಳೆದವರು. ಇವರು ಬಂದು ಈ ಹಳ್ಳಿಗರಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ಇದನ್ನು ನೋಡಿ ಭಾಳ ಸಂತೋಷ ಪಡ್ತಾ ಇದ್ದೆ. ಯಾತಕ್ಕೆ ಅಂದರೆ ಅದು ಒಂದು ಆತ್ಮ ಸಂತೋಷದ ಥರ. ನಾವು ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ನಾವು ಹಳ್ಳಿಗಳ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ವು. ನಮಗೆ ಆನಂದ ಗೊತ್ತು. ಅದನ್ನು ಒಂಥರ ನಾಸ್ಟಾಲಜಿಕ್ಕಾಗಿ ನಾನು ಅನುಭವಿಸ್ತಾ ಇದ್ದೆ. ಇವಾಗಲೂ ನಿಮ್ಮನ್ನೆಲ್ಲ ನೋಡಿ ನಾನು ಅದೇ ಒಂಥರ ನಾಸ್ಟಾಲಜಿಕ್ ಸಂತೋಷ. ಪಟ್ಟಣದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿಕೊಂಡು ಹಳ್ಳಿಗರ ವಿಷಯ ಅಂತ ನಾವು ತಿಳ್ಕೊಂಡು ಅವರು ಕೂಡ ಅನುತಾಪದಿಂದ ಅನುಕಂಪದಿಂದ ಕೆಲಸ ಮಾಡೋದು ಒಂದು ದೊಡ್ಡ ವಿಷಯ. ಅದು ನಮಗೆ ಶ್ರೀರಾಮಕೃಷ್ಣರೇವುದು ಅವರ ವರದಾನ ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಅವರ ಕೃಪೆ, ಶಾರದಾ ದೇವಿಯರ ಕೃಪೆ, ವಿವೇಕಾನಂದರ ಕೃಪೆ ನಮ್ಮ ಮೇಲೆ ಇರಲಿ. ನಾವೆಲ್ಲ ಅವರ ಕೆಲಸ ಮಾಡೋದರಲ್ಲಿ ಯಶಸ್ವಿ ಆಗೋಣ. ಅವರ ಶಕ್ತಿಯನ್ನು ನಾವು ಹೊಂದೋಣ. ಅವರು ಯಾವ ಉದ್ದೇಶವನ್ನು ನಮಗೆ ಕೊಟ್ಟಿದ್ದಾರೋ, ಲಕ್ಷ್ಯವನ್ನು ಕೊಟ್ಟಿದ್ದಾರೋ, ಆ ಲಕ್ಷ್ಯವನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡೋಣ. ನಿಶ್ಚಯವಾಗಿ ಅವರು ಎಲ್ಲ ವಿಧವಾದ ಬೆಂಬಲವನ್ನು ನಮ್ಗೆ ಕೊಡ್ತಾರೆ ಅನ್ನೋದ್ರ ಸಂದೇಹವಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಅವರ ದಿವ್ಯತೆಯರ ಆಶೀರ್ವಾದವನ್ನು ಕೋರಿಕೊಂಡು ನನಗೆ ಈ ಆಪರ್ಚುನಿಟಿಯನ್ನು ಕೊಟ್ಟ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ಕೊಂಡು ನಾನು 2 ಮಾತನ್ನು ಮುಗಿಸ್ಕೊಳ್ತೇನೆ. ಸಂತೋಷ.